ನಿಮ್ಗೊಂದು ಸಿಂಪಲ್ ಎಕ್ಸಾಂಪಲ್ ಸೆಂಟ್ರಲ್ ಗೌರ್ಮೆಂಟ್ದು ಒಂದು ಡಿಪಾರ್ಟ್ಮೆಂಟ್ ಎಕ್ಸಾಂಪಲ್ ಕೊಡ್ತೀನಿ. ನೀವು ಇವತ್ತು ಪಾಸ್ಪೋರ್ಟ್ ಸೇವಾ ಕೇಂದ್ರಕ್ಕೆ ಹೋಗಿ, ನಿಮಗಲ್ಲಿ ಹಿಂದೆ ಪಾಸ್ಪೋರ್ಟ್ ಸೇವಾ ಕೇಂದ್ರ ಆಗಿತ್ತು, ಇವತ್ತು ಹೇಗಿದೆ ನಿಮಗಲ್ಲಿ? ನೀವು ಯಾರನ್ನು ಮೀಟ್ ಮಾಡ್ತೀರಾ, ಏನು ಮಾಡ್ತೀರಾ, ಏನೂ ಗೊತ್ತಾಗಲ್ಲ. ಎಲ್ಲ ಟೋಕನ್ ಸಿಸ್ಟಮು, ಕಂಪ್ಲೀಟ್ಲಿ 100% ಕರಪ್ಷನ್ ಫ್ರೀ ಡಿಪಾರ್ಟ್ಮೆಂಟ್ ಅದು. ಸೊ ಕೇಂದ್ರ ಸರ್ಕಾರದಲ್ಲಿ ಬರುವಂಥ ಡಿಪಾರ್ಟ್ಮೆಂಟ್ಗಳ ಯೋಜನೆಗಳಿಗೆ ಸಾಧ್ಯವಾದಷ್ಟು ಎಷ್ಟಾಗುತ್ತೋ ಅಷ್ಟು ನರೇಂದ್ರ ಮೋದಿ ಅಧಿಕಾರಕ್ಕೆ ಬಂದ ಮೇಲೆ ಕಡಿವಾಣ ಹಾಕುವಂಥ ಕೆಲಸವನ್ನು ಮಾಡಿದ್ದಾರೆ. ಬ್ಯಾಕ್ ಟು ಸಿದ್ದರಾಮಯ್ಯ, ನಾನು ಹೇಳ್ದಂಗೆ ಫಸ್ಟ್ ಅದು ಮಾಡಿದ್ರ, ಅದಾದ ನಂತರ ನಿಮಗೆ ಹಿಂದೂ ಕಾರ್ಯಕರ್ತರಿಗಂತೂ 1.1 ಅಲ್ಲಿ ರಕ್ಷಣೆನೇ ಇರಲಿಲ್ಲ ಲಿಟ್ರಲಿ, ಆಯ್ತಾ? ನಿಮಗೆ ನಮ್ಮ ಶಿವಾಜಿನಗರ ರುದ್ರೇಶ್ ಆಗ್ಬೋದು, ತಿರ್ಗಾ ಆಮೇಲೆ ಮಡಿಕೇರಿಯ ಕುಟ್ಟಪ್ಪ ಆಗ್ಬೋದು ಟಿಪ್ಪು ಜಯಂತಿ ಸಂದರ್ಭದಲ್ಲಿ, ಆಮೇಲೆ ಕ್ಯಾತ್ಮಾರ್ನಹಳ್ಳಿ ರಾಜು ಆಗ್ಬೋದು, ಮತ್ತೆ ಪರೇಶ್ ಮೆಸ್ತಾ ಆಗ್ಬೋದು, ಮತ್ತೆ ದಕ್ಷಿಣ ಕನ್ನಡದಲ್ಲಿ ಆಗ್ಬೋದು. ಪರೇಶ್ ಮೆಸ್ತಾ ಅಲ್ಲ, ಸಿಬಿಐ ಆಮೇಲೆ ಕ್ಲೀನ್ ಚಿಟ್ ಕೊಟ್ಟಿರ್ಬೋದು. ಪರೇಶ್ ಮೆಸ್ತಾ ನಮ್ಮ ಜಿಲ್ಲೆ, ಹಂಗಾಗಿ ನೀವು ರಾಂಗ್ ಇನ್ಫಾರ್ಮೇಶನ್ ಕೊಟ್ರೆ ನಾನು ಅದು ಎಕ್ಸೆಪ್ಟ್ ಮಾಡ್ಕೊಳ್ಳೋದು. ಪರೇಶ್ ಮೆಸ್ತಾ ಅದು ಕೋಮು ವಿಚಾರ ಅಲ್ವೇ ಅಲ್ಲ. ನೀವು ಅದನ್ನ ಕೋಮು ವಿಚಾರ ಮಾಡಿದ್ರಿ, ಅದರಿಂದ ಬಹಳ ಜನ ನಮ್ಮ ಉತ್ತರ ಕನ್ನಡದಲ್ಲಿ ಗೆದ್ರು, ಬಹಳ ಪೊಲಿಟಿಕಲ್ ಮೈಲೇಜ್ ತಗೊಂಡ್ರು, ಹಿಂದೂ ಮುಸಲ್ಮಾನರಿಗೆ ಜಗಳ ಹಚ್ಚಿದ್ರಿ, ಹಿಂದೂ ಮುಸಲ್ಮಾನರು ಹೊಡ್ಕೊಂಡ್ರು ಬಡ್ಕೊಂಡ್ರು, ಬಹಳ ಗಬ್ಬೆಬ್ಬಿಸಿ ಉತ್ತರ ಕನ್ನಡ ಜಿಲ್ಲೆಯನ್ನ ಕೋಮು ಸೂಕ್ಷ್ಮ ಪ್ರದೇಶವಾಗಿ ಮಾಡಿದ್ರು. ಕೊನೆಗೆ ಏನಾಯ್ತು ಪರೇಶ್ ಮೆಸ್ತಾದು ಅದೆಲ್ಲರಿಗೂ ಗೊತ್ತಿದೆ. ನಾನು ಕೇಳೋಣ, ನಾನು ಹೇಳ್ತೀನಿ ಏನಾಯ್ತು ಅಂತ ಹೇಳೋಣ. ಇವ್ರು ಎಷ್ಟು ಡಿಲೇ ಮಾಡಿದ್ರು ಡಿಸೆಂಬರ್ ಅಲ್ಲಿ ಆಗಿದ್ದಂತ. ಮೇಡಮ್, ಡಿಸೆಂಬರ್ ಅಲ್ಲಿ ಹತ್ಯೆ ಆದ್ಮೇಲೆ ಏಪ್ರಿಲ್ ಅಲ್ಲಿ 4 ತಿಂಗಳು ಬಿಟ್ಕೊಂಡು ಅಲ್ಲ, ನಾನು ಹೇಳ್ತಿರೋದು ಸಿಬಿಐ ಇನ್ಫಾರ್ಮೇಶನ್ ಕೊಡ್ಬೇಕಾದ್ರೆ ಪೊಲೀಸರು 4 ತಿಂಗಳು ಬಿಟ್ಕೊಂಡು ಕೊಡ್ತಾರೆ ಅಂದ್ರೆ ಏನೇನ್ ಮಾಡಬಹುದು? ಸಿಬಿಐ ಬಗ್ಗೆ ಮಾತಾಡ್ತಾನೆ ಇಲ್ಲ, ನಾನು ಹೇಳ್ತಿರೋದು ಇವರು ಆತನ ಹತ್ಯೆ ಆದಂತ ಒಂದು 4 ತಿಂಗಳ ಬಳಿಕ ಕೊಡ್ತಾರೆ. ಗೊತ್ತಾ? ಹಿಂದೂ ಕಾರ್ಯಕರ್ತರ ಕೊಲೆಗಳಾಯ್ತಾ, ಅದಾದ ನಂತರ ಏನ್ ಮಾಡಿದ್ರು, ಯಾರ್ಯಾರು ಅದರ ಹಿಂದೆ ಇದ್ರು ಗೊತ್ತಾ? ಇದೇ PFI ಕಾರ್ಯಕರ್ತರಾಗ್ಬೋದು, SDPI ಆಗ್ಬೋದು, ಅವ್ರ ಮೇಲೆ ಇದ್ದಂತ ಕೇಸ್ಗಳನ್ನ ವಿಡ್ರಾ ಮಾಡ್ಕೊಂಡಿಲ್ವ ಇವರು? ಅಲ್ಲಿ ಅಲ್ಪಸಂಖ್ಯಾತರ ಓಲೈಕೆ ಅಂತ ಹೇಳ್ಕೊಂಡು ಏನೇನೋ ಮಾಡ್ಕೊಂಡು, ಹಾಗಾದ್ರೆ ನಿಮ್ಗಲ್ಲಿ ಅವ್ರ ಮೇಲೆ ಇದ್ದಂತ ಕೇಸ್ಗಳನ್ನ ವಿಡ್ರಾ ಮಾಡ್ಕೊಳ್ಳೋದು, ಹಿಂದೂ ಕಾರ್ಯಕರ್ತರ ಕೊಲೆ ಭಾಗ್ಯ. ಸೊ ಇದೆರಡು ಏನು ಬರೀ ಸ್ಟಾರ್ಟಿಂಗ್ ಪಾಯಿಂಟ್. ನಾನು ನೆಕ್ಸ್ಟ್ ಅಧಿಕಾರಿಗಳ ಆತ್ಮಹತ್ಯೆಗೆ ಹೋಗ್ಬೋದು ಬೇಕಾರೆ, ಆಯ್ತಾ? DK ರವಿ ವಿಷಯ ಆಗ್ಬೋದು, DYSP ಗಣಪತಿ ಅಂತೂ ಒಂದು ವಿಡಿಯೋ ಮಾಡಿ. ಅಲ್ಲ ಸರ್, DK ರವಿದು ಕ್ಲೀನ್ ಚಿಟ್ ಕೊಟ್ಟಿದ್ದು ಕೇಂದ್ರದಲ್ಲಿ ನಿಮ್ ಸರ್ಕಾರ ಇರುವಾಗ. ನಾನು ಕ್ಲೀನ್ ಚಿಟ್ ಬಗ್ಗೆ ಮಾತಾಡ್ತಿಲ್ಲ, ಅಧಿಕಾರಿಗಳ ಆತ್ಮಹತ್ಯೆ ಬಗ್ಗೆ ಮಾತಾಡ್ತಾ ಇರೋದು. ನೆಕ್ಸ್ಟ್ DYSP ಗಣಪತಿ ಏನಾಯ್ತು, ನಿಮ್ಗೆ ಅವರೊಂದು ವಿಡಿಯೋ ಮಾಡಿದ್ರು, ವಿಡಿಯೋ ಮಾಡಿ ಹಾಕಿ ಅವರು ಆತ್ಮಹತ್ಯೆ ಮಾಡ್ಕೊಂಡ್ರು, ಆಯ್ತಲ್ಲ? ಅದಾದ್ಮೇಲೆ ಈ ಸರ್ಕಾರಕ್ಕೆ ಬರೋದಾದ್ರೆ 2.1 ಅಲ್ಲಿ ಮತ್ತೆ ವಾಲ್ಮೀಕಿ ನಿಗಮದ ಅಭಿವೃದ್ಧಿ ಮ್ಯಾನೇಜರ್ ಯಾರು ಚಂದ್ರಶೇಖರ್ ಆಗ್ಬೋದು, ತಿರ್ಗಾ ಬೆಳಗಾವಿ ತಹಸೀಲ್ದಾರ್ ಆಫೀಸಲ್ಲಿ ಒಡ್ಡಣ್ಣನವರ್ ಅಂತ ಹೇಳಿ ಅವರೊಬ್ರು ಸೂಸೈಡ್ ಮಾಡ್ಕೊಂಡ್ರು. ಅದಾದ ನಂತರ ಯಾದಗಿರಿನಲ್ಲಿ ಒಬ್ಬರಿಗೆ ಹಾರ್ಟ್ ಅಟ್ಯಾಕ್ ಆಯ್ತು. ಏನಂತ? ದುಡ್ಡು ಕೇಳ್ತಾರೆ, ಲಂಚ ಕೇಳ್ತಾರೆ ಟ್ರಾನ್ಸ್ಫರ್ಗೆ ಅಂತ ಹೇಳಿ ಪೊಲೀಸ್ ಆಫೀಸರ್. ನಾ ಹೇಳ್ತಿರೋದು ಬ್ಯಾಕ್ ಟು ಬ್ಯಾಕ್ ಒಂದಲ್ಲ ಎರಡಲ್ಲ. ಸೊ ಈ ರೀತಿಯಾದಂತ ವಿಷಯಗಳನ್ನ ಇಟ್ಕೊಂಡು ನೀವು ಯಾವ ಪುರುಷಾರ್ಥಕ್ಕೆ ಸೆಲೆಬ್ರೇಟ್ ಮಾಡ್ಕೊಂತ ಇದ್ದಾರೆ ಇವತ್ತು? ನಾನು ದಾಖಲೆ ಮುರಿದೆ ಅಂತ ಹೇಳಿ. ಅಶ್ವಿನ್, ಒಂದು ಕಡೆ ಪೂಜ್ಯ ದೇವೇಗೌಡರು ಶಿಷ್ಯ ಅವರೇ, ಸಿದ್ದರಾಮಣ್ಣ ಏನು ಬೇರೆಯವರೇನಲ್ಲ, ಜಾತ್ಯತೀತ ಪರಿವಾರದಿಂದಾನೇ ದೇವೇಗೌಡರು ಬೊಮ್ಮಾಯಿ ಅವ್ರನ್ನ ಹೇಳ್ತಾ ಇದ್ರು, ನಮ್ಮವ್ರು ಇವರು ಸುಮ್ನೆ ಬಿಜೆಪಿ ಪಾರ್ಟಿಯಲ್ಲಿ ಇದ್ದಾರೆ, ನಮ್ಮವರೇ ಇವರು ಅಂತ. ಹಂಗೆ ಸಿದ್ದರಾಮಯ್ಯನವ್ರು ನಮ್ಮವರೇ, ಆದ್ರೆ ಸುಮ್ನೆ ಕಾಂಗ್ರೆಸ್ ಪಾರ್ಟಿಯಲ್ಲಿ ಇದ್ದಾರೆ, ಕಾಂಗ್ರೆಸ್ ಪಾರ್ಟಿನಲ್ಲಿ ಇದ್ದಾರೆ. ಅದನ್ನು ಒಂದು ಹೇಳ್ಬೇಕು, ಯಾಕಂದ್ರೆ ಒಂದು ರಾಜಕೀಯವಾದಂಥ ನೆಲೆನ ಕಂಡುಕೊಟ್ಟು ಅವರನ್ನು ಒಂದು ಶಾಸಕರನ್ನಾಗಿ ಮಾಡಿ ಸಚಿವರಾಗಿ ಹೇಗೆ ಕೆಲಸ ಮಾಡಬೇಕು, ಆಡಳಿತಾತ್ಮಕವಾಗಿ ಹೇಗೆ ಒಂದು ಪವರ್, ಒಂದು ಕಂಟ್ರೋಲ್ನ ಹಿಡಿಬೇಕಂತ ತೋರಿಸ್ಕೊಟ್ಟಂಥವ್ರು ಕಾಕತಾಳೀಯ. ನೋಡಿ, ದೇವರಾಜ ಅರಸ್ ಅವರು 5 ವರ್ಷ CM ಆಗಿದ್ದಾಗ ವಿರೋಧ ಪಕ್ಷದ ನಾಯಕರಾಗಿ ಸನ್ಮಾನ್ಯ ದೊಡ್ಡಗೌಡರು ಇರ್ತಾರೆ. ಅವರ ಶಿಷ್ಯ ಈಗ ಅವರ ಒಂದು ರೆಕಾರ್ಡ್ ಬ್ರೇಕ್ ಮಾಡ್ತಿದ್ದಾರೆ ರಾಜಕೀಯವಾಗಿ. ಯಾಕೆಂದರೆ ಇದು ಕ್ರಿಕೆಟಲ್ಲಿ ಸುನಿಲ್ ಗವಾಸ್ಕರ್, ಸಚಿನ್ ತೆಂಡೂಲ್ಕರ್, ಕೊಹ್ಲಿ ಥರ ರೆಕಾರ್ಡ್ ಬ್ರೇಕ್ಗಳಾಗಿದ್ದರೆ ಬೇರೆ ಆಗ್ತಿತ್ತು ಮೇಡಮ್. ಒಂದು ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಹಿಂದುಳಿದವರು, ಅಲ್ಪಸಂಖ್ಯಾತರು, ದಲಿತರು ಅಂತ ಒಂದು ದೊಡ್ಡ ಆ ಒಂದು ವರ್ಗಗಳಿಗೆ ಕೊಡುಗೆ ಅಂತ ಕೊಟ್ಟಂಥ ಒಂದು ಮೇರು ರಾಜಕಾರಣಿ ಅಂದರೆ ದೇವರಾಜ ಅರಸ್ ಅವರು ಬರ್ತಾರೆ. ಮೊದಲನೇ ಲೈನಲ್ಲಿ ಅವರು ನಿಲ್ತಾರೆ. ಈಗ ಸಾಮಾನ್ಯವಾಗಿ ಒಂದು 10ರಿಂದ 15 ಕೊಡುಗೆಗಳನ್ನ ಹೇಳ್ಬಿಡ್ಬೋದು ದೇವರಾಜ ಅರಸು. ತಟ್ ಅಂತ ಆನ್ಸರ್ ಮಾಡಿ ಅಂತ ಹೇಳ್ತಿರಲ್ಲ, ಆ ಥರ ಹೇಳಿದ್ರೆ. ಈಗ ಒಂದು 518 ವಿದ್ಯಾರ್ಥಿ ನಿಲಯ ಕಟ್ಟಿಸಿದ್ರು ಬಡ ಮಕ್ಕಳಿಗೆ ಉಚಿತವಾಗಿ ಅವರು ವಿದ್ಯಾಭ್ಯಾಸ ಮಾಡಲಿ ಅಂತ ಅವತ್ತಿನ ಕಾಲಕ್ಕೆ. ಅಂತಹ ಒಂದು ದೇವರಾಜ ಅರಸ್ ಅವರಲ್ಲಿ ಸಿದ್ದರಾಮಣ್ಣ ಅವರು 2013ರಿಂದ 2018ಕ್ಕೆ ಇದ್ದಂಥ ಒಂದು ಸಿದ್ದರಾಮಣ್ಣ ಅವ್ರು ಇಲ್ಲ ಇವಾಗ. ಏಕೆಂದರೆ ಮೇಡಮ್ ಎವ್ರಿ ಡೇ ನಮ್ಮ ತೆರಿಗೆ ಹಣದಲ್ಲಿ ಅವರು ಕೆಲಸ ಮಾಡ್ತಿರ್ತಾರೆ, ತೆರಿಗೆ ಹಣದಲ್ಲಿ ಅವರು ವಾಸವಾಗಿರ್ತಾರೆ, ಬದುಕ್ತಾ ಇರ್ತಾರೆ. ಎವ್ರಿ ಡೇ ಅಕೌಂಟಬಿಲಿಟಿ. ನಾನು ಒಂದು ದಿನ ನಾನು ಕೆಲಸದಿಂದ ಹಾಜರಾಗಿಲ್ಲ, ನನಗೆ ಇವತ್ತು ಬೇಡ, ನನ್ನ ಫ್ರೆಂಡ್ಸ್ಗಳ ಮನೆ, ಆ ಮನೆ ಈ ಮನೆ, ಗೃಹ ಪ್ರವೇಶ ಅವು ಇವು ಸುತ್ಕೊಂಡಿದ್ದು ಇಲ್ಲ ಕಾಲ ಅಲ್ಲ ಇದು. ಇವತ್ತಿನ ಟೆಕ್ನಾಲಜಿ ಹೇಗಿದೆ ಅಂದರೆ ಎವ್ರಿ ಡೇ ಅಕೌಂಟಬಿಲಿಟಿ ಇರುತ್ತೆ. ಹಾಗಾಗಿ ಸಿದ್ದರಾಮಣ್ಣ ಅವರು ಎಲ್ಲೋ ನಾನು ರೆಕಾರ್ಡ್ ಬ್ರೇಕ್ ಮಾಡಬೇಕು ಅಂತಲೇ 2.5 ವರ್ಷ ತಳ್ಳಿಬಿಟ್ರ ಅನ್ನೋದು ಕರ್ನಾಟಕದ ಜನತೆಗೆ ಬೇಜಾರಿದೆ. ಹಾಗಾಗಬಾರ್ದು. ಅಲ್ಪಸಂಖ್ಯಾತರು, ದಲಿತರು, ಹಿಂದುಳಿದವರಿಗೆ ಅಂತ ಹೇಗೆ ಕನ್ನಡ ಪರ ಸಂಘಟನೆಗಳು ಹೇಗೆ ರಾಧಾ ಮೇಡಮ್ ಇವತ್ತು ಕರ್ನಾಟಕದಲ್ಲಿ ರಕ್ಷಣಾ ವೇದಿಕೆಗಳು ಏನಕ್ಕೆ ಬರ್ತವೆ?
ಎಲ್ಲಿ ಕನ್ನಡಿಗನಿಗೆ ನೆಲ ಜಲ ಭಾಷೆ ವಿಚಾರದಲ್ಲಿ ಒಂದು ಅಲ್ಲಿಗೆ ಅವ್ರಿಗೆ ಅನ್ಯಾಯ ಆಗ್ತಿದೆ ಅಂದಾಗ ಅವ್ರ ಪರವಾಗಿ ಧ್ವನಿ ಎತ್ತಲಿಕ್ಕೆ ರಕ್ಷಣಾ ವೇದಿಕೆಗಳು ಬರುತ್ತೆ. ಹಿಂದ ಹೆಂಗೆ ಬಂತು? ಇದೇ ಸಿದ್ದರಾಮಣ್ಣ 2004ರಲ್ಲಿ ಏನು ಹೇಳ್ತಾ ಇದ್ರು? ಅಲ್ಪಸಂಖ್ಯಾತರು, ಹಿಂದುಳಿದವರು, ದೀನದಲಿತರಿಗೆ ಇವ್ರಿಗೆಲ್ಲರಿಗೂ ಕಷ್ಟ ಆಗ್ತಿದೆ, ಅಯ್ಯೋ ಅವ್ರ ಪರವಾಗಿ ನಾನು ಧ್ವನಿಯಾಗಿ ನಿಲ್ತೀನಿ ಅಂದರು. 2024, 2025, 2026 ಏನು ಬಂತು? ಯಾವ್ದಾದ್ರು ಒಂದು ಕೊಡುಗೆ ಅಹಿಂದದವರು ಕೊಟ್ಟಿದ್ದಾರೆ ಸಿದ್ದರಾಮಣ್ಣ ಅವರು? ಒಂದು 10. ಈಗ ನಾನು ಹೇಳಿದೆ, ನಾನು ಬೇರೆ ಪಕ್ಷದವನಿದ್ರೂ ದೇವರಾಜ ಅರಸು ಅವ್ರ ಬಗ್ಗೆ ಓದಿದ್ದೀವಿ, ತಿಳ್ಕೊಂಡಿದ್ದೀವಿ, ಹಿರಿಯವ್ರು ಹೇಳಿರೋದನ್ನ ಕಲ್ತ್ಕೊಂಡಿದ್ದೀವಿ. ಮೇಡಮ್ ಒಂದು 10 ಹೇಳ್ಬೋದು ಮೇಡಮ್ ಕೊಡುಗೆಗಳನ್ನ ದೇವರಾಜ ಅರಸು ಅವ್ರದ್ದು. ಇವತ್ತು ದೇವೇಗೌಡರು 5 ವರ್ಷ ವಿಧಾನ ಪರಿಷತ್ತು ವಿರೋಧ ಪಕ್ಷದ ನಾಯಕ ಆಗಿದ್ರು. ಆಡಳಿತಾತ್ಮಕವಾಗಿ ದೇವರಾಜ ಅರಸು ಅವರು ಕೊಟ್ಟಂಥ ಕೊಡುಗೆಗಳನ್ನ ಯಾವತ್ತೂ ವಿರೋಧಿಸಿಲ್ಲ. ಅವರು ನೆಕ್ಸ್ಟ್ ಸೆಷನ್ಗೆ ಹೋಗ್ಬೇಕಂದ್ರೆ ಅವತ್ತು ಪತ್ರಿಕೆಗಳಲ್ಲಿ ಬರೋಂಥದ್ದನ್ನ ಕಟ್ಟು ಮಾಡಿ ಅದನ್ನು ಬರೆದಿಟ್ಕೊಂಡು ಹೇಗೆ ನಾನು ರಾಜಕೀಯವಾಗಿ ನಾನು ದೇವರಾಜ ಅರಸು ಅವ್ರನ್ನ ಫೇಸ್ ಮಾಡಬೇಕು? ಏಕೆಂದರೆ ಅವ್ರು ಕೊಟ್ಟಂಥ ಕೊಡುಗೆಗಳು ಶೈಕ್ಷಣಿಕವಾಗಿ, ಆರ್ಥಿಕವಾಗಿ ಸಬಲೀಕರಣ ಹೇಗೊಳಿಸ್ತಾ ಇದ್ರು, ಇದನ್ನ ಟೀಕ್ಸೋಂಥದ್ದಿರಲಿಲ್ಲ. ಅಂದ್ರೆ ನಿಮ್ಮ ಪ್ರಕಾರ ದೇವರಾಜ ಅರಸು ಅವರ ಒಂದು ಹಾದಿಯಲ್ಲೇ ನಾನು ನಡೀತೀನಿ ಅಥವಾ ಅವ್ರ ರೆಕಾರ್ಡ್ ಬ್ರೇಕ್ ಮಾಡ್ತೀನಿ ಅನ್ನೋದು ಅಷ್ಟೇ ಅವರ ಸಿದ್ದರಾಮಯ್ಯನವರ ಮನಸ್ಸಿನಲ್ಲಿದೆ ಹೊರತು ಅವರ ಸಾಧನೆಗಳಿಗೆ ಮಿಗಿಲಾದ ಸಾಧನೆಗಳನ್ನ ಮಾಡಿ ಕರ್ನಾಟಕದ ಚರಿತ್ರೆಯಲ್ಲಿ ಅಜರಾಮರರಾಗೋಣ ಅನ್ನುವಂತಹ ಒಂದು ಸಣ್ಣ ಒಂದು ಆಸೆಯು ಅವ್ರಿಗಿಲ್ಲ ಅಂತೀರಾ ಸಿದ್ದರಾಮಯ್ಯ? ಜೆಡಿಎಸ್ ನ ವಕ್ತಾರ ಕಾರ್ಯಕರ್ತನಾಗಿ ಹೇಳ್ತಿಲ್ಲ ಮೇಡಮ್. ಕರ್ನಾಟಕದ ಜನತೆ ಇವತ್ತು ಮಾತಾಡ್ತಿರೋದು ಹೀಗೆ ಬರೀ ಒಂದು ಗ್ಯಾರಂಟಿ ಕೊಟ್ಕೊಂಡು ನಾವು ಹೇಳಿದ ಹಾಗೆ ಕ್ವಾಲಿಟಿ ಇಸ್ ಇಂಪಾರ್ಟೆಂಟ್, ಕ್ವಾಂಟಿಟಿ ಅಲ್ಲ ಮೇಡಮ್. ನಾವು ಗ್ಯಾರಂಟಿ ಕೊಟ್ಬಿಟ್ರೆ ಕರ್ನಾಟಕ ಸಮೃದ್ಧಿ ಆಗ್ಬಿಡುತ್ತೆ ಅಂತ ಅನ್ಕೊಂಡ್ರು. ಸಮೃದ್ಧಿ ಆಗಕ್ಕಾಗ್ಲೇ ಇಲ್ಲ. ಯಾವ ಮಟ್ಟಕ್ಕೆ ಆಡಳಿತದಲ್ಲಿ ಇವರು ಸುಧಾರಣೆ ತರಕಾಗ್ತಿಲ್ಲ. ಗ್ಯಾರಂಟಿಗಳು ಈ ಕ್ಷಣದಲ್ಲಿ ಈ ಪರಿಸ್ಥಿತಿಯಲ್ಲಿ ಇರುವಂತ ದುರ್ಬಲ ವರ್ಗಗಳನ್ನ, ಅದು ಮಹಿಳೆಯರಾಗಿರ್ಬೋದು ಅಥವಾ ಬೇರೆ ಬೇರೆ ದುರ್ಬಲ ವರ್ಗಗಳನ್ನ ಮೇಲಕ್ಕೆತ್ತುವಂತಹ ಈ ಕ್ಷಣದ ಕಾರ್ಯಕ್ರಮಗಳೇ ಹೊರತು ತುಂಬಾ ಲಾಂಗ್ ರನ್ ನಲ್ಲಿ ಇಡೀ ಕರ್ನಾಟಕದ ಜನ ನೆನಪಿಟ್ಟುಕೊಳ್ಳುವಂತ ದೀರ್ಘಾವಧಿ ಕಾರ್ಯಕ್ರಮಗಳಲ್ಲ. ಉದಾಹರಣೆಗೆ ಇವಾಗ ನಾವು ದೇವರಾಜ ಅರಸು ಅವ್ರ ಬಗ್ಗೆ ಮಾತಾಡುವಾಗ ದರ್ಶನ್ ಅವರೇ, ಈಗ ಉಳುವವನೇ ಭೂಮಿಯ ಒಡೆಯ, ಋಣಮುಕ್ತ ಕರ್ನಾಟಕ ಸೇರಿದಂತೆ ಹಲವಾರು ಕಾರ್ಯಕ್ರಮಗಳನ್ನ ತಂದ್ರು. ಹೆಸರಿಸಕ್ ಹೋದ್ರೆ ಅದು ಬಹಳಷ್ಟು ಪದ್ಧತಿ ನಿರ್ಮೂಲನೆ, ಹೌದು, ಬಹಳಷ್ಟು ಕಾರ್ಯಕ್ರಮಗಳು. ಅದೇ ರೀತಿ ಸಿದ್ದರಾಮಯ್ಯನವರ ವಿಚಾರದಲ್ಲೂ ಕೂಡ ನೀವು ಪಟ್ಟಂತ 10 ಹೇಳಿ ಅಂದ್ರೆ ಗ್ಯಾರಂಟಿ ಬಿಟ್ಟು 11 ಹೇಳಕ್ ಆಗಲ್ಲ ಅಂತ ಅವ್ರು ಹೇಳೋದು. ಎಕ್ಸಾಕ್ಟ್ಲಿ. ಇದನ್ನ ಒಂದು ಹೇಳಿ ಬೇಕಾದ್ರೆ ಕೇಳೋಣ ಮೇಡಮ್. ಮೊದಲಿಗೆ ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ಈ ಒಂದು ಸುದೀರ್ಘಾವಧಿಯ ಮುಖ್ಯಮಂತ್ರಿಯಾಗಿ ಕರ್ನಾಟಕ ರಾಜ್ಯದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವುದಕ್ಕೆ ಅವರಿಗೆ ಕಾಂಗ್ರೆಸ್ ಪಕ್ಷದ ವಕ್ತಾರನಾಗಿ ಶುಭಾಶಯಗಳನ್ನ ಕೋರ್ತಾ. ಮೇಡಮ್, ನಾಟಿ ಕೋಳಿ ಬಿರಿಯಾನಿ ತಿನ್ನಕ್ಕೆ ಹೋಗಿಲ್ವಾ? ಇಲ್ಲ ಮೇಡಮ್, ಹೋಗಿಲ್ಲ. ಮೇಡಮ್, ಇವತ್ತು ಕರ್ನಾಟಕ ಇದು ನಡೀತಲ್ಲ, ಏನು ಸಂಭ್ರಮ ನಡೀತಲ್ಲ, ಆವಾಗ ನಾಟಿ ಕೋಳಿ ಬಿರಿಯಾನಿ ಮತ್ತು ಬೇರೆ ಬೇರೆ ಖಾದ್ಯಗಳ ಒಂದು ವಿಜಯೋತ್ಸಾಹ ನಡೀತಂತೆ. ಆಸ್ ಅ ಕಾಂಗ್ರೆಸ್ ಪಾರ್ಟಿ ಕಾರ್ಯಕರ್ತ ತಾವು ಹೋಗಿ ಬಿರಿಯಾನಿ ತಿನ್ಲಿಲ್ಲ? ಅವತ್ತು ಗ್ಯಾರಂಟಿ ಟಿವಿನಲ್ಲಿ ಡಿಬೇಟ್ ಇದ್ದ ಕಾರಣ ನಾನು ನಿಮ್ಮ ಚಾನಲ್ಗೆ ಬಂದಿದ್ದೆ ಮೇಡಮ್. ಮೇಡಮ್, ಇವತ್ತು ಹೊತ್ತಿರುತ್ತೀರಿ ಸರ್, ಒಂದು ಹೊತ್ತು ಯಾವತ್ತಾದ್ರೂ ಆಯ್ತು, ಪರವಾಗಿಲ್ಲ ಸರ್. ಯಾವಾಗಾದ್ರೂ ಮಾನ್ಯ ಸಿದ್ದರಾಮಯ್ಯನವ್ರ ಮನೆಗೆ ಹೋಗಿ ಆ ಒಂದು ಚಿಕನ್ ತಿನ್ನುವಂಥ ಭಾಗ್ಯ ನಮಗೂ ಸಿಗಲಿ ಅಂತ ಕೇಳ್ಕೊಳ್ತಾ, ಮೇಡಮ್, ಇವತ್ತು ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ರಾಜ್ಯದ ಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕರಿಸಿದ ಮೇಲೆ ನಾವೇನು ಪ್ರಣಾಳಿಕೆಯಲ್ಲಿ ಮಾನ್ಯ KPCC ಅಧ್ಯಕ್ಷರಾದಂಥ DK ಶಿವಕುಮಾರ್ ಅವರು, ಸಿದ್ದರಾಮಯ್ಯ ಸಾಹೇಬರು, ಹಾಗೆ ಗ್ಯಾರಂಟಿ ಸಮಿತಿ ಅಧ್ಯಕ್ಷರಾದಂಥ ಡಾಕ್ಟರ್ G ಪರಮೇಶ್ವರ್ ಸಾಹೇಬರು, ನಾವು 5 ಗ್ಯಾರಂಟಿಗಳನ್ನ ಕೊಟ್ಟಿದ್ವಿ. ಭರವಸೆಗಳನ್ನ ಕೊಟ್ಟಾಗ ಹಳ್ಳಿಗಳಲ್ಲಿ, ಗಲ್ಲಿ ನಗರಗಳಲ್ಲಿ ಹೋಗಿ, ಇನ್ಕ್ಲೂಡಿಂಗ್ ನರೇಂದ್ರ ಮೋದಿ ಅವರು ಬಂದವರು ಗ್ಯಾರಂಟಿಯನ್ನು ಅಣಕ ಮಾಡಿದರು. ಈ ಗ್ಯಾರಂಟಿ ಕೊಟ್ಟರೆ ರಾಜ್ಯ ದಿವಾಳಿ ಆಗ್ತದೆ, ಬೊಕ್ಕಸ ಖಾಲಿ ಆಗ್ತದೆ, ಇವರು ಕೊಡಲ್ಲ, ಅವ್ರನ್ನ ನಂಬೇಡಿ ಅನ್ನುವಂಥ ಮಾತನ್ನೆಲ್ಲ ಹೇಳಿದರು. ಇವತ್ತು ನಮ್ಮ ಗ್ಯಾರಂಟಿಯನ್ನು ವಿಶ್ವಸಂಸ್ಥೆಯಲ್ಲಿ ಚರ್ಚೆ ಮಾಡ್ತಾ ಇದ್ದಾರೆ. ಗಿನ್ನಿಸ್ ವರ್ಲ್ಡ್ ರೆಕಾರ್ಡಲ್ಲಿ ಗ್ಯಾರಂಟಿ ತನ್ನ ಹೆಜ್ಜೆ ಗುರುತನ್ನು ಇಟ್ಟಿದೆ. ಇವತ್ತು ಗ್ಯಾರಂಟಿ ಕೋಟ್ಯಾಂತರ ಜನರ ಬದುಕನ್ನು ಕಟ್ಟಿಕೊಟ್ಟಿದೆ ಮೇಡಮ್. ಇವತ್ತು ಸಿದ್ದರಾಮಯ್ಯನವರ ಸಾಧನೆ ಬಗ್ಗೆ ಇವರು ಕೇಳ್ತಾ ಇದ್ದಾರೆ ಮೇಡಮ್. ಇವತ್ತು ದೇಶದಲ್ಲಿ GDPನಲ್ಲಿ ಎಷ್ಟು ರಾಜ್ಯ ಇದೆ ದೇಶದಲ್ಲಿ? ಕರ್ನಾಟಕ ನಂಬರ್ 1 ಇದೆ ಮೇಡಮ್. GST ಪೇ ಮಾಡೋದ್ರಲ್ಲಿ ಕರ್ನಾಟಕ ಇಡೀ ದೇಶದಲ್ಲಿ ನಂಬರ್ 2 ಇದೆ ಮೇಡಮ್. ದರ್ಶನ್, ಅದು ಸಿದ್ದರಾಮಯ್ಯನವರೇ ಬರಬೇಕಾಗಿಲ್ಲ. ಒಂದ್ ನಿಮಿಷ ಕೇಳಿ. ನಮ್ಮ ರಾಜ್ಯ ಮೊದಲಿನಿಂದಲೂ ಕೂಡ ವಿ ಆರ್ ಪ್ರೋಗ್ರೆಸಿವ್ ಸ್ಟೇಟ್, ಮತ್ತು ನಾವು ಯಾವಾಗಲೂ ಕೂಡ ನಾವು ಬಡತನದ ರಾಜ್ಯ ಅಲ್ಲ. ನಾವು ಯಾವಾಗಲೂ ಕೂಡ ನಮ್ದು ಕನ್ಸ್ಯೂಮಿಂಗ್ ಸ್ಟೇಟ್ ಆದ್ರಿಂದ ನಮ್ದು ಟ್ಯಾಕ್ಸ್ ಆಗಿರ್ಬೋದು ಅಥವಾ ನಮ್ಮ ರಾಜ್ಯದ ಆರ್ಥಿಕ ಸ್ಥಿತಿಗತಿ ಯಾವತ್ತೂ ಕೂಡ ಅಂಥ ಏನು ಸಿದ್ದರಾಮಯ್ಯನವರು ಇರಲಿ ಅಥವಾ ಬೇರೆ ಯಾರೇ ಇರಲಿ, ನಮ್ಮ ರಾಜ್ಯ ಸುಭಿಕ್ಷವಾಗಿರುವಂತಹ ರಾಜ್ಯ. ಹಾಗಾಗಿ ಅದನ್ನ ಅವ್ರು ಕಂಟಿನ್ಯೂಸ್ ಆಗಿ ತಗೊಂಡು ಹೋಗಿದ್ದಾರೆ. ಅದನ್ನ ಕ್ರೆಡಿಟ್ ಅನ್ನ ಕ್ಲೇಮ್ ಮಾಡೋದು ಅಷ್ಟು ಫೇರ್ ಅಲ್ಲ ಮೇಡಮ್. ನಾನು ಅಂಕಿ ಅಂಶಗಳ ಪ್ರಕಾರ ಮಾತನಾಡುವಂಥದ್ದು. ಇದೇ GDP 6ನೇ ಸ್ಥಾನದಲ್ಲಿ ಇದ್ದಿದ್ದು ಇವತ್ತು ದೇಶದಲ್ಲಿ ನಂಬರ್ 1 ಬರ್ತದೆ ಅಂತಂದ್ರೆ ಅಡ್ಮಿನಿಸ್ಟ್ರೇಷನ್ ಅನ್ನುವಂಥದ್ದು ಬಹಳ ಮುಖ್ಯ ಆಗ್ತದೆ.